ಶುಭೋದಯ. ಇವತ್ತಿನ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ಸ್ವರೂಪ, ಲಕ್ಷಣ, ಭಾಗ 1 ಮತ್ತು 2 ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಪ್ರಾಚೀನ ಕನ್ನಡ ಸಾಹಿತ್ಯದ ಸ್ವರೂಪ ಲಕ್ಷಣಗಳು ಏನು ಅಂತ ನಾವು ಬ್ರೀಫಾಗಿ ನೋಡೋದಾದರೆ, ಇದರಲ್ಲಿ ಜೈನ ಧರ್ಮ ಪ್ರಾಬಲ್ಯ ಯುಗ, ಮಾರ್ಗ ಪರಂಪರೆಯ ಚಂಪು ಸಾಹಿತ್ಯ, ಕಾವ್ಯ ಧರ್ಮ ಮತ್ತು ಧರ್ಮಗಳ ಸಂಯೋಜನೆ, ಕಾವ್ಯ ರಸದಲ್ಲಿ ವೀರ, ರೌದ್ರ, ಕರುಣ ರಸಗಳಲ್ಲಿ ಕಾವ್ಯ ರಚನೆ, ಕಾವ್ಯದ ಭಾಷೆ, ಸಂಸ್ಕೃತ ಭಾಷೆಯ ವರ್ಚಸ್ಸು, ರಾಜಕೀಯ ಅಸ್ಥಿರತೆ, ಗದ್ಯ ಕೃತಿಗಳ ಉತ್ಕೃಷ್ಟ ರಚನೆ, ಪ್ರೌಢ ಕಾವ್ಯಗಳು, ನಾಟಕ ಕೃತಿಗಳು, ಶತಕ ಕೃತಿ. ಹೀಗೆ ನಾವು ಅದರ ಸ್ವರೂಪ ಮತ್ತು ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ ಮುಖ್ಯವಾಗಿ ಈ ಅಂಶಗಳನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ಮುಂದೆ ಒಂದೊಂದೇ ಆಗಿ ನೋಡೋಣ. ನೋಡಿ, 10ನೇ ಶತಮಾನ ಅಂತಂದರೆ ಅದು ಜೈನ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ಕಾಲ. ಅದರಲ್ಲಿ ಜೈನ ಧರ್ಮ ಹೆಚ್ಚು ಪ್ರಾಬಲ್ಯವನ್ನು ಸಾಧಿಸಿತ್ತು. ರಾಜರು ಜೈನ ಧರ್ಮಕ್ಕೆ ತಮ್ಮ ಆಸ್ಥಾನದಲ್ಲಿ ಅಂದರೆ ನೆಲೆಯನ್ನು ಕೊಟ್ಟಿದ್ದರು. ಹೇಗೆ ಅಂತಂದರೆ, ರಾಜರೇ ಜೈನ ಧರ್ಮವನ್ನು ಆಚರಣೆ ಮಾಡುವಂತಹ ಒಂದು ಮನಸ್ಸನ್ನು ಮಾಡಿ ಹಲವಾರು ಕವಿಗಳಿಗೆ ಅವರು ಆಶ್ರಯವನ್ನು ಕೊಟ್ಟಿರೋದನ್ನು ನಾವು ರಾಜಾಶ್ರಯ ಅನ್ನುವಂತಹ ಒಂದು ಸೆಷನ್ನಲ್ಲಿ ಗಮನಿಸಿದ್ದೀವಿ. ಈಗ ನೋಡೋಣ. ಪ್ರಾಚೀನ ಕನ್ನಡ ಸಾಹಿತ್ಯ ಆರಂಭವಾಗುವುದೇ ಜೈನ ಸಾಹಿತ್ಯ ಕೃತಿಗಳ ಮೂಲಕ. ನಮಗೆ ಸಿಕ್ಕಿರುವಂತಹ ಎಲ್ಲ ಮಾಹಿತಿಗಳ ಪ್ರಕಾರ ಕವಿರಾಜ ಮಾರ್ಗ ಆಗಿರಬಹುದು, ಪಂಪನ ಆದಿಪುರಾಣ ಆಗಿರಬಹುದು, ವಡ್ಡಾರಾಧನೆ ಆಗಿರಬಹುದು, ರನ್ನನ ಸಾಹಸ ಭೀಮ ವಿಜಯಂ ಕೃತಿ ಆಗಿರಬಹುದು, ಇವೆಲ್ಲ ಕೃತಿಗಳು ಜೈನ ಧರ್ಮಕ್ಕೆ ಸೇರಿರುವಂತಹ ಕನ್ನಡ ಸಾಹಿತ್ಯ ಕೃತಿಗಳಾಗಿದ್ದಾವೆ. ಆದರೆ ಅದಕ್ಕಿಂತ ಮುಂಚೆ ಸಿಕ್ಕಿರುವಂತಹ ಕೃತಿಗಳು ನಮಗೆ ಯಾವುದೂ ಲಭ್ಯವಿಲ್ಲದೇ ಇರುವಂತಹ ಕಾರಣದಿಂದ ನಾವು ಜೈನ ಸಾಹಿತ್ಯ ಆರಂಭ ಅಂದರೆ ಕನ್ನಡ ಸಾಹಿತ್ಯ ಆರಂಭವನ್ನು ಜೈನ ಸಾಹಿತ್ಯದ ಒಂದು ಜೈನ ಧರ್ಮದ ಮೂಲಕ ಗುರುತಿಸೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಜೈನ ಧರ್ಮ ಮತ ಪ್ರಭಾವಿತ ಸಮಾಜ. ನೋಡಿ, ಜೈನ ಧರ್ಮವನ್ನು ಪ್ರಭಾವ ಮಾಡಿರುವಂತಹ ಸಮಾಜದಲ್ಲಿ ಇದ್ದಂತಹ ಕವಿಗಳು ರಚಿಸಿರುವಂತಹ ಕೃತಿಗಳ ಮೂಲಕ ನಾವು ಇಂದು ಕನ್ನಡ ಸಾಹಿತ್ಯವನ್ನು ಗುರುತಿಸ್ತಾ ಇದ್ದೀವಿ. ಜೈನ ಕವಿಗಳು ಕಾವ್ಯದ ಸೃಷ್ಟಿಕರ್ತರು. ಹೆಚ್ಚಾನೆಚ್ಚು ನಮಗೆ 10ನೇ ಶತಮಾನದಲ್ಲಿ ಜೈನ ಕವಿಗಳು ಹೆಚ್ಚು ನಮಗೆ ಸಿಗ್ತಾರೆ. ಪಂಪ, ರನ್ನ, ಪೊನ್ನ, ಶ್ರೀವಿಜಯ ಮತ್ತು ಶಿವಕೋಟ್ಯಾಚಾರ್ಯ, ಈ ರೀತಿಯಾಗಿ ಹಲವಾರು ಕವಿಗಳು ನಮಗೆ ಸಿಗ್ತಾರೆ. ಅದರಿಂದ ಅವರೇ ಮೊಟ್ಟ ಮೊದಲು ನಮಗೆ ಕಾವ್ಯ ರಚಿಸಿರುವಂತಹ ಕವಿಗಳಾಗಿದ್ದಾರೆ. ರಾಜಾಶ್ರಯ ಪಡೆದ ಧರ್ಮ. ಜೈನ ಧರ್ಮ ರಾಜನ ಒಂದು ಆಶ್ರಯವನ್ನು ಪಡೆದಿತ್ತು. ಆಗಿನ ಕಾಲದಲ್ಲಿ ರಾಜ ಯಾವ ಧರ್ಮವನ್ನು ಆಚರಣೆ ಮಾಡ್ತಿದ್ನೋ ಪ್ರಜೆಗಳು ಮುಖ್ಯವಾಗಿ ಅದೇ ಧರ್ಮವನ್ನು ಆಚರಣೆ ಮಾಡ್ತಿದ್ರು. ಅದರಿಂದ ರಾಜ ಒಂದು ಜೈನ ಧರ್ಮವನ್ನು ಆಚರಣೆ ಮಾಡ್ತಿದ್ದ ಕಾರಣದಿಂದಾಗಿ ಜೈನ ಧರ್ಮ 10ನೇ ಶತಮಾನದಲ್ಲಿ ಬಹಳ ಉತ್ತುಂಗದ ಸ್ಥಿತಿಯಲ್ಲಿತ್ತು ಅಂತ ಹೇಳಬಹುದು. ರಾಜಾಶ್ರಯ ಪಡೆದ ಕವಿಗಳು ಮತನಿಷ್ಠ ಕಾವ್ಯ ರಚನೆ ಮಾಡಿದ್ದರು. ನೋಡಿ, ರಾಜನ ಆಶ್ರಯದಲ್ಲಿ ಇದ್ದಂತಹ ಕವಿಗಳು ರಾಜನನ್ನು ಹೊಗಳುವುದರ ಜೊತೆಗೆ ಧರ್ಮದ ಒಂದು ನಿಲುವುಗಳನ್ನು ಅನುಸರಿಸಿ ಕಾವ್ಯದಲ್ಲಿ ರಚನೆ ಮಾಡಿರೋದನ್ನು ನಾವು ಕಾಣ್ತೀವಿ. ರತ್ನತ್ರಯ ಕವಿಗಳಿಗೆ ಜೈನ ಮಹಾಪುರಾಣವು ಅಮೂಲ್ಯಕರವಾಗಿತ್ತು. ನೋಡಿ, ಜೈನ ಧರ್ಮವನ್ನು ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ಸಮಯದಲ್ಲಿ ಅದಕ್ಕಿಂತ ಮುಂದೆ ರಚನೆ ಆಗಿದ್ದಂತಹ ಸಂಸ್ಕೃತದಲ್ಲಿ ಗುಣಭದ್ರಾಚಾರ್ಯನ ಪದ್ಮಪುರಾಣ ಮತ್ತು ಜಿನಸೇನಾಚಾರ್ಯನ ಉತ್ತರ ಪುರಾಣಗಳು ಸೇರಿಕೊಂಡು ಒಂದು ಮಹಾಪುರಾಣ ಆಗಿರುತ್ತೆ. ಆ ಮಹಾಪುರಾಣ ಆಕಾರವಾಗಿ ಜೈನ ಧರ್ಮದ ಕವಿಗಳು ಬಳಸ್ಕೊಂಡಿರೋದನ್ನು ನಾವು ಗಮನಿಸ್ತೀವಿ. ಈ ಕಾಲದ ಎಲ್ಲ ಕವಿಗಳು ಲೌಕಿಕ ಮತ್ತು ಆಗಮಿಕ ಕಾವ್ಯಗಳ ರಚನೆ. ಈ ಕಾಲದ ಎಲ್ಲ ಕವಿಗಳು ಒಂದು ಲೌಕಿಕ ಕೃತಿಯನ್ನು ರಚನೆ ಮಾಡಿದ್ರೆ ಮತ್ತೊಂದು ಆಗಮಿಕ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಲೌಕಿಕ ಕೃತಿಗಳು ಅಂತಂದರೆ ಆಗಿನ ಒಂದು ಸಮಾಜದ ಸಮಕಾಲೀನ ಸ್ಥಿತಿಗತಿಗಳ ಬಗ್ಗೆ ತಿಳಿಸುವಂತಹ ಒಂದು ಕೃತಿಯಾಗಿದೆ. ಆಗಮಿಕ ಕಾವ್ಯಗಳು ಅಂತಂದರೆ ಧಾರ್ಮಿಕ ವಿಷಯವನ್ನು ಒಳಗೊಂಡಿರುವಂತಹ ಕಾವ್ಯವನ್ನು ರಚನೆ ಮಾಡಿರೋದು ಆಗಿರುತ್ತೆ. ಈಗ ಪಂಪನ ಆದಿಪುರಾಣ ಆಗಿರಬಹುದು, ರನ್ನನ ಅಜಿತಾನಾಥ ಪುರಾಣ ಆಗಿರಬಹುದು, ಪೊನ್ನನ ಶಾಂತಿ ಪುರಾಣ ಆಗಿರಬಹುದು, ಮತ್ತು ಮಲ್ಲಿನಾಥ ಪುರಾಣ ಆಗಿರಬಹುದು, ಅನಂತನಾಥ ಪುರಾಣ ಆಗಿರಬಹುದು. ಈ ರೀತಿಯಲ್ಲಿ ನಾವು ಆಗಮಿಕ ಕಾವ್ಯಗಳನ್ನು ನೋಡಬಹುದು. ಜೈನ ಮತ ಪ್ರಧಾನವಾದ ತತ್ವ, ಬೋಧನೆ, ಆದರ್ಶ ಮೌಲ್ಯಗಳನ್ನು ಬಿತ್ತರಿಸುವ ಅದಮ್ಯ ಗುರಿ
ಧ್ಯೇಯ, ಉದ್ದೇಶ, ನಿರೂಪಣೆಯ ಧಾರ್ಮಿಕ ಕೃತಿಗಳಾಗಿ ಆದಿಪುರಾಣ, ಶಾಂತಿಪುರಾಣ, ಅಜಿತನಾಥ ಪುರಾಣಗಳ ರಚನೆ. ನೋಡಿ, ಜೈನ ಮತ ಪ್ರಧಾನವಾದ ತತ್ವವಾಗಿತ್ತು. ಆ ಜೈನ ಮತದ ಒಂದು ತತ್ವವನ್ನು ಬೋಧಿಸುವುದು, ಅದರ ಆದರ್ಶವನ್ನು ಎತ್ತಿಡಿಯುವುದು, ಮೌಲ್ಯಗಳನ್ನು ತಿಳಿಸುವುದು ಮತ್ತು ಅದರ ಗುರಿಯೇ ಅದು ಅಲ್ಟಿಮೇಟ್ ಅಂತಂದರೆ ಜೈನ ಧರ್ಮ ಏನೇನೆಲ್ಲ ಒಳಗೊಂಡಿದೆ ಅನ್ನುವುದನ್ನು ಹೇಳುವುದೇ ಆಗಿತ್ತು. ಆದ್ದರಿಂದ ಪಂಪನು ಆದಿಪುರಾಣವನ್ನು, ಪೊನ್ನನು ಶಾಂತಿ ಪುರಾಣವನ್ನು, ರನ್ನನು ಅಜಿತನಾಥ ಪುರಾಣಗಳನ್ನು ರಚಿಸಿರೋದನ್ನು ನೋಡಬಹುದು. ಹಾಗೆಯೇ ಜನ್ನನ ಯಶೋಧರ ಚರಿತೆಯನ್ನು ನಾವು ನೋಡ್ಬೋದು. ಅದರಲ್ಲಿ ಜೀವದಯೇ ಜೈನ ಧರ್ಮದ ಮೂಲ ಅನ್ನುವಂಥ ಅಂಶವನ್ನು ಹೇಳಿರೋದನ್ನು ನಾವು ಇದರಲ್ಲಿ ಗಮನಿಸ್ತೀವಿ. ಮುಂದಿನ ಒಂದು ಅಂಶ ಅಂದರೆ ಮಾರ್ಗ ಪರಂಪರೆಯ ಚಂಪು ಸಾಹಿತ್ಯ. ಪ್ರಾಚೀನ ಸಾಹಿತ್ಯದ ಪ್ರಮುಖ ಲಕ್ಷಣ ಮಾರ್ಗ ಪರಂಪರೆಯ ಚಂಪು ಸಾಹಿತ್ಯ. ಇಲ್ಲಿ ದೇಸಿ ಮತ್ತು ಮಾರ್ಗಗಳ ಸಮನ್ವಯ ಅನ್ನುವಂತಹ ಒಂದು ಸಿದ್ಧಾಂತ ಬರುತ್ತೆ. ಮಾರ್ಗ ಅಂದ್ರೇನು, ದೇಸಿ ಅಂದ್ರೇನು ಅಂತ ನೀವು ಮುಂದಿನ ಸೆಷನ್ನಲ್ಲಿ ತುಂಬ ಡೀಟೇಲ್ ಆಗಿ ತಿಳ್ಕೊಳ್ತೀರಿ. ಇಲ್ಲಿ ಮಾರ್ಗ ಅಂತಂದರೆ ಸಂಸ್ಕೃತ ಭೂಯಿಷ್ಠವಾಗಿರುವಂಥದ್ದು, ದೇಸಿ ಅಂತಂದರೆ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಆಗಿರುತ್ತೆ. ಇಲ್ಲಿ ಮಾರ್ಗ ಪರಂಪರೆಯನ್ನು ಬಿಡದೆ ಕನ್ನಡ ಸಾಹಿತ್ಯವನ್ನು ರಚನೆ ಮಾಡಿರೋದು ಮತ್ತು ಹೊಸದಾದಂತಹ ಕಾವ್ಯ ಪ್ರಕಾರವಾದ ಚಂಪು ಸಾಹಿತ್ಯವನ್ನು ಸೃಷ್ಟಿ ಮಾಡಿರೋದು. ಚಂಪು ಅಂತಂದರೆ ಸುಂದರವಾದ ರಚನೆ, ಸುಂದರವಾದ ಪೋಣಿಸುವಿಕೆ ಅಂತ ಆಗುತ್ತೆ. ಅಂದರೆ ಗದ್ಯ ಪದ್ಯಗಳಿಂದ ಮಿಶ್ರಿತವಾಗಿರುವಂತಹ, ಸಂಸ್ಕೃತದಿಂದ ಕೂಡಿರುವಂತಹ, ಸಂಸ್ಕೃತದ ಒಂದು ದಟ್ಟ ಪ್ರಭಾವವಾಗಿರುವಂತಹ ಸಾಹಿತ್ಯ ಪ್ರಕಾರ ಆಗಿದೆ ಇದು. ಪ್ರಮುಖ ಕೃತಿಗಳೆಲ್ಲ ಚಂಪು ಶೈಲಿಯಲ್ಲಿಯೇ ಇದೆ. ನಮಗೆ ವಡ್ಡಾರಾಧನೆ, ಕವಿರಾಜ ಮಾರ್ಗ ಬಿಟ್ಟರೆ ಮುಂದೆ ಸಿಗುವಂತಹ ಎಲ್ಲ ಕೃತಿಗಳು ನಂತರ ನಾವು ನೋಡ್ಬೋದು. ಜನ್ನನ ಒಂದು ಯಶೋಧರ ಚರಿತೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಕಂದ ಪದ್ಯದಲ್ಲೇ ರಚನೆ ಆಗಿರುವಂಥದ್ದು. ಆ ಕೃತಿಯನ್ನು ಬಿಟ್ಟರೆ ಉಳಿದೆಲ್ಲ ಆಲ್ಮೋಸ್ಟ್ ಆಲ್ ಕೃತಿಗಳು ನಮಗೆ ಚಂಪು ಶೈಲಿಯಲ್ಲಿಯೇ ಸಿಗ್ತವೆ. ಈ ಶೈಲಿಯಲ್ಲಿ ಗದ್ಯ ಪದ್ಯಗಳು ಹಿತಮಿತವಾಗಿ ಬೆರೆತಿದೆ. ನೋಡಿ, ಚಂಪು ಅಂತಂದ್ರೇನು ಅಂತ ಕೇಳಿದ್ರೆ ಗದ್ಯ ಪದ್ಯಗಳು ಹಿತಮಿತವಾಗಿ ಬೆರೆತಿರುವಂತಹ ಶೈಲಿಯಾಗಿದೆ. ಕಥಾ ನಿರ್ವಹಣೆಯಲ್ಲಿ ಪದ್ಯದ ಪ್ರಾಶಸ್ತ್ಯ ಹೆಚ್ಚು. ಯಾವುದಾದ್ರೂ ಒಂದು ಪ್ರಸಂಗವನ್ನು, ಕಥೆಯನ್ನು ಹೇಳಬೇಕಾದ್ರೆ, ಇದರಲ್ಲಿ ಕಥೆಯ ಒಂದು ನಿರೂಪಣೆ ಮಾಡಬೇಕಾದ್ರೆ ಅದರಲ್ಲಿ ಪದ್ಯಗಳನ್ನು ಅತಿ ಹೆಚ್ಚು ಬಳಸ್ಕೊಳ್ತಾ ಇದ್ರು. ಅದಕ್ಕೆ ಇದರಲ್ಲಿ ಪದ್ಯಗಳನ್ನು ಅತಿ ಹೆಚ್ಚು ಬಳಸ್ಕೊಂಡಿದ್ದಾರೆ. ಅದರಲ್ಲೂ ಕಂದ ಪದ್ಯಗಳನ್ನು ಅತಿ ಹೆಚ್ಚು ಬಳಸ್ಕೊಂಡಿದ್ದಾರೆ, ವೃತ್ತಗಳನ್ನು ಬಳಸ್ಕೊಂಡಿದ್ದಾರೆ. ಮತ್ತು ವಚನ ಅಂತ ಕೊಟ್ಬಿಟ್ಟು ಅದರಲ್ಲಿ ಗದ್ಯ ಪ್ರಕಾರವನ್ನು ಬಳಸ್ಕೊಂಡಿರೋದನ್ನು ನಾವು ನೋಡ್ತೀವಿ. ಇದು ಅಂಧಾನುಕರಣಕ್ಕೆ ದಾರಿಯಾಯಿತು. ಅಂಧಾನುಕರಣ ಅಂತಂದರೆ ಯಾರೋ ಒಬ್ಬ ಕವಿ ಬರೆದಿದ್ದಾನೆ ಅಂತಂದರೆ ಅದನ್ನೇ ಒಂದು ಅನುಸರಿಸಿಕೊಂಡು ಹೋಗುವಂತಹ ಒಂದು ಮಾರ್ಗಕ್ಕೆ ದಾರಿಯಾಯಿತು. ಈಗ ಪಂಪ ಚಂಪುವಿನಲ್ಲಿ ಬರೆದ, ರನ್ನ ಪಂಪನನ್ನು ಅನುಸರಿಸ್ದ, ಪೊನ್ನನು ಪಂಪನನ್ನು ಅನುಸರಿಸ್ದ. ಹೀಗೆ ಹಲವಾರು ಕವಿಗಳು ಚಂಪು ಶೈಲಿಯಲ್ಲಿ ಬರೆದಿರೋದನ್ನು ನೋಡ್ತೀವಿ. ಒಂದನೇ ನಾಗವರ್ಮನು ಸಹ. ಈ ಛಂದಸ್ಸಿನಲ್ಲಿ ಕಂದ ಪದ್ಯಗಳು ಹೆಚ್ಚಾಗಿವೆ. ನಾನು ಮೊದಲೇ ಹೇಳ್ದಂಗೆ ಚಂಪು ಸಾಹಿತ್ಯದಲ್ಲಿ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆದಿರುವಂಥದ್ದು ಕಂದ ಪದ್ಯಗಳು. ಖ್ಯಾತ ಕರ್ನಾಟಕ ವೃತ್ತಗಳ ಬಳಕೆ. ಏನು ನಾವು 6 ವೃತ್ತಗಳನ್ನು ನೋಡ್ತೀವಲ್ಲ, ಚಂಪಕಮಾಲ, ಉತ್ಪಲಮಾಲ, ವಿಕ್ರೀಡಿತ ವೃತ್ತಗಳು, ಅಂದರೆ ವಿಕ್ರೀಡಿತ ಅಂದರೆ ಮತ್ತೇವ ವಿಕ್ರೀಡಿತ, ಶಾರ್ದೂಲ ವಿಕ್ರೀಡಿತ, ಈ ರೀತಿಯಾಗಿ ಇರುವಂತಹ ಒಟ್ಟು 6 ವೃತ್ತಗಳನ್ನು ಬಳಕೆ ಮಾಡಿರೋದನ್ನು ನಾವು ನೋಡ್ತೀವಿ. ರಗಳೆ, ಮಟ್ಟ ರಗಳೆ ಅನ್ನುವಂಥ ಹೆಸರಿನಲ್ಲಿ ಪಂಪನು ಮೊದಲ ಬಾರಿಗೆ ರಗಳೆಯನ್ನು ಬಳಸಿರೋದನ್ನು ನಾವು ಗಮನಿಸ್ತೀವಿ. ಅಕ್ಕರ, ತ್ರಿಪದಿಗಳು ವಿಶಿಷ್ಟವಾಗಿ ಬಳಕೆಯಾದವು. ನಮಗೆ ತ್ರಿಪದಿ ಸಾಹಿತ್ಯ ಸಿಗುವುದು 7ನೇ ಶತಮಾನದ ಕಪ್ಪೆ ಅರಭಟ್ಟನ ಶಾಸನದಿಂದ ಅಂತಾದರೆ ನಾವು ಅಲ್ಲಲ್ಲಿ ತ್ರಿಪದಿಗಳು ಬಳಕೆ ಆಗಿರೋದನ್ನು ಚಂಪು ಒಂದು ಶೈಲಿಯಲ್ಲಿ ಗಮನಿಸ್ತೀವಿ. ಮುಂದಿನ ಅಂಶ ಯಾವುದು ಅಂದರೆ ಕಾವ್ಯ ಧರ್ಮ ಮತ್ತು ಧರ್ಮಗಳ ಸಂಯೋಜನೆ. ಲೌಕಿಕ ಮತ್ತು ಆಗಮಿಕ ಕಾವ್ಯಗಳ ತತ್ವದಡಿ ಕಾವ್ಯ ರಚನೆ. ಇಲ್ಲಿ ಲೌಕಿಕ ಅಂತಂದರೆ ನಾನು ಮೊದಲೇ ಹೇಳಿದ್ದೀನಿ, ಸಮಕಾಲೀನ ಅಂಶಗಳನ್ನು, ಸಮಕಾಲೀನ ಒಂದು ರಾಜಕೀಯ ಸ್ಥಿತಿಯನ್ನು ಒಳಗೊಂಡಿರುವಂತಹ ಒಂದು ಕಾವ್ಯ ಲೌಕಿಕ. ಆಗಮಿಕ ಅಂತಂದರೆ ಧಾರ್ಮಿಕತೆಯನ್ನು ಉತ್ತುಂಗಕ್ಕೆ ಏರಿಸಿ ತನ್ನ ಧರ್ಮದ ಒಂದು ಸತ್ವವನ್ನು ತಿಳಿಸುವಂಥದ್ದು ಆಗಮಿಕ ಕಾವ್ಯಗಳು. ಇಂತಹ ಒಂದು ತತ್ವದ ಅಡಿಯಲ್ಲಿ
ಕಾವ್ಯ ರಚನೆಯಾಗಿದೆ. ಕನ್ನಡ ಸಾಹಿತ್ಯ ಕೂಡ ಒಂದು ಧರ್ಮ ಮತ್ತು ಕಾವ್ಯ ಧರ್ಮಗಳ ಸಮನ್ವಯದ ನೆಲೆಯಲ್ಲಿ ನಿಂತಿದೆ ಅಂತ ಹೇಳ್ಬೋದು. ಆಗಮಿಕ ಕೃತಿ ಧರ್ಮನಿಷ್ಠೆ ಪ್ರತಿಪಾದನೆ. ನೋಡಿ, ಆಗಮಿಕ ಕೃತಿ ಏನನ್ನ ಹೇಳುತ್ತೆ ಅಂತಂದರೆ ಧರ್ಮದ ನಿಷ್ಠೆಯ ಕುರಿತು ಹೇಳುತ್ತೆ. ಲೌಕಿಕ ಕೃತಿ ಸಮಕಾಲೀನ ರಾಜಕೀಯ ಚರಿತ್ರೆ, ಜನಜೀವನದ ಪ್ರತಿಪಾದನೆ, ಅಂದರೆ ಜನಜೀವನ ಹೇಗಿತ್ತು ಅನ್ನೋದನ್ನು ಅದರಲ್ಲಿ ಗಮನಿಸ್ತಾರೆ. ಅದಕ್ಕೆ ಪಂಪ ಒಂದು ಕಡೆ ಹೇಳ್ತಾನೆ, ಮರಿದುಂಬಿಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಅಂತ. ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿ ಅಲಂಪಿನಿ ಪುಗಳಾಗರ ಮಾಗದ ಮಾನಸರೇ ಮಾನಸರಂತವರಾಗಿ ಪುಟ್ಟಲೇನಾಗಿಯೂ ಮೇನೋ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಅಂತ. ಅಂದರೆ ಪಂಪನ ಕಾಲಕ್ಕೆ ಬನವಾಸಿ ಅಷ್ಟೊಂದು ಸುಂದರವಾಗಿದ್ದಂತಹ ಒಂದು ನಗರವಾಗಿತ್ತು, ಒಂದು ಪ್ರದೇಶವಾಗಿತ್ತು ಅನ್ನೋದನ್ನು ತಿಳಿಸಿ ಹೇಳ್ತಾನೆ. ಮುಂದೆ ದೇಸಿ ಮಾರ್ಗಗಳ ಸಮನ್ವಯಗಳ ಸಾಧನೆಯ ಶೈಲಿಯಾಗಿದೆ. ಅಂದರೆ ಕೃತಿ ಏನಾಗಿದೆ ಅಂತಂದರೆ ಅತ್ತ ದೇಸಿಯೂ ಬಿಡಲಿಲ್ಲ, ಅಂದರೆ ಕನ್ನಡವನ್ನು ಬಿಡಲಿಲ್ಲ, ಮಾರ್ಗ ಅಂದರೆ ಸಂಸ್ಕೃತವನ್ನು ಬಿಡಲಿಲ್ಲ, ಎರಡನ್ನು ಮಿಳಿತ ಮಾಡಿ ಸಮನ್ವಯ ಸಾಧಿಸಿರುವಂತಹ ಒಂದು ಶೈಲಿಯಾಗಿದೆ. ಮಾರ್ಗ ಎಂದರೆ ಸಂಸ್ಕೃತ ಚಂಪು ಶೈಲಿ, ದೇಸಿ ಎಂದರೆ ಕನ್ನಡ ಭಾಷೆ, ಇದರಲ್ಲಿಯೇ ಸಂಪನ್ನಗೊಳಿಸಿರುವುದು ವಿಶೇಷತೆ. ಅಂದರೆ ಎರಡನ್ನೂ ಕೂಡ ಸಮ್ಮಿಲನಗೊಳಿಸಿರುವುದು ವಿಶೇಷತೆ. ನಾವು ಚಂಪು ಶೈಲಿ ಕನ್ನಡದ್ದು ಅಂತ ಹೇಳ್ತೀವಿ, ಆದರೆ ಮೊಟ್ಟ ಮೊದಲು ಚಂಪು ಶೈಲಿ ಇದ್ದದ್ದೇ ಸಂಸ್ಕೃತದಲ್ಲಿ. ಅದನ್ನು ಪಂಪ ಹಲವಾರು ಮಾರ್ಪಾಡುಗಳೊಂದಿಗೆ ಕನ್ನಡ ಸಾಹಿತ್ಯಕ್ಕೆ ಒಗ್ಗಿಸಿಕೊಂಡಿರೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. 10ನೇ ಶತಮಾನವು ಕ್ಷಾತ್ರಯುಗವಾದ್ದರಿಂದ ಯುದ್ಧಗಳು ಸಾಮಾನ್ಯ. ನೋಡಿ, 10ನೇ ಶತಮಾನದಲ್ಲಿ ಯುದ್ಧಗಳು ಕ್ಷಾತ್ರ ಅಂದರೆ ಕ್ಷತ್ರಿಯರ ಹೆಚ್ಚಾಗಿ ಯುದ್ಧಗಳಲ್ಲಿ ತೊಡಗಿರ್ತಿದ್ರು, ಅದರಿಂದ ಯುದ್ಧಗಳು ಸಾಮಾನ್ಯವಾಗಿತ್ತು. ಅಷ್ಟೇ ಅಲ್ಲದೆ ಕಲಿಗಳೂ ಆಗಿದ್ದರು. ಕವಿಗಳು ಮಾತ್ರ ಆಗಿರ್ತಾ ಇರಲಿಲ್ಲ, ಅವರು ಯುದ್ಧವೀರರೂ ಆಗಿದ್ದರು. ಅದಕ್ಕೆ ಒಂದು ಕಡೆ ಜನ ಹೇಳ್ತಾನೆ, ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ಅಂತ. ಅಂದರೆ ನಿಂತ್ಕೊಂಡ್ರೆ ನಾನು ಸೈನಿಕನಾಗ್ತೀನಿ, ಕೂತ್ಕೊಂಡಿದ್ರೆ ನಾನು ಕವಿ ಆಗ್ತೀನಿ ಅಂತ. ನೋಡಿ, ಕಾವ್ಯರಸದಲ್ಲಿ ವೀರ ರೌದ್ರ ಕರುಣ ರಸಗಳಲ್ಲಿ ಕಾವ್ಯ ರಚನೆ. ಅಂದರೆ ಕಾವ್ಯದಲ್ಲಿ ಅತಿ ಹೆಚ್ಚು ಪ್ರಧಾನವಾಗಿದ್ದಂತಹ ರಸ ಯಾವುದು ಅಂತಂದರೆ ಅದು ವೀರ ರೌದ್ರ ಕರುಣ ಆಗಿದೆ. ನೋಡಿ, 10ನೇ ಶತಮಾನ ಮೊದಲೇ ನಮಗೆ ಕ್ಷಾತ್ರಯುಗ, ಅದು ವೀರರಸಕ್ಕೆ ಪ್ರಧಾನವಾಗಿರುವಂತಹ ಯುಗ ಅಂತಲೂ ಕೂಡ ಕರೀತಾರೆ. ಇಂತಹ ಕ್ಷಾತ್ರ ಯುಗದಲ್ಲಿ ಕಾವ್ಯ ರಚನೆ ಮಾಡಬೇಕಾದ್ರೆ ರಸಗಳು ಯಾವ್ದ್ಯಾವ್ದು ಇರ್ತವೆ ಅಂತಂದರೆ ವೀರರಸ ರೌದ್ರರಸ ಕರುಣ ರಸಗಳಾಗಿವೆ. ಲೌಕಿಕ ಕಾವ್ಯಗಳಲ್ಲಿ, ಅಂದರೆ ಲೌಕಿಕ ಕಾವ್ಯ ಅಂತಂದರೆ ಸಮಕಾಲೀನ ಜನಜೀವನವನ್ನು ಕುರಿತು ಹೇಳುವಂಥದ್ದು. ಇಂತಹ ಕಾವ್ಯಗಳಲ್ಲಿ ವೀರ ಮತ್ತು ರೌದ್ರ ರಸವಿದೆ. ಆಗಮಿಕ ಕಾವ್ಯಗಳಲ್ಲಿ ಅದು ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕಾವ್ಯ ಆಗಿರೋದ್ರಿಂದ ಅದರಲ್ಲಿ ಅದ್ಭುತ ಮತ್ತು ಶಾಂತರಸಗಳು ಪ್ರಧಾನವಾಗಿದೆ. ನಾವು ಲೌಕಿಕ ಕಾವ್ಯಗಳಲ್ಲಿ ಕರುಣರಸವನ್ನು ಗುರುತಿಸಬಹುದು, ಆಗಮಿಕ ಕಾವ್ಯಗಳಲ್ಲೂ ಕೂಡ ಗುರುತಿಸಬಹುದು. ಕೃತಿಗಳಲ್ಲಿ ರಾಜನಿಷ್ಠೆ, ದೇಶಾಭಿಮಾನ ಮತ್ತು ಪೌರುಷಗಳನ್ನು ಕಾಣಬಹುದು. ಇಂತಹ ಕೃತಿಗಳಲ್ಲಿ ರಾಜನಿಗೆ ನಿಷ್ಠೆಯನ್ನು ಕಾಣಬಹುದು. ಅಂದರೆ ಈಗ ಉದಾಹರಣೆಗೆ ಪಂಪನ ಒಂದು ವಿಕ್ರಮಾರ್ಜುನ ವಿಜಯದಲ್ಲಿ ಹರಿಕೇಸರಿಯನ್ನು ಅರ್ಜುನನೊಂದಿಗೆ ತಗುಳ್ಚಿ ಹೇಳಿರುವಂಥದ್ದನ್ನು ನೋಡಬಹುದು. ದೇಶಾಭಿಮಾನವನ್ನು ನೋಡಬಹುದು, ಅಂದರೆ ತಾನು ಹುಟ್ಟಿ ಬೆಳೆದಿರುವಂತಹ ಪರಿಸರವನ್ನು ಸ್ತುತಿಸುವುದನ್ನು ನೋಡಬಹುದು. ಪೌರುಷಗಳನ್ನು ನೋಡಬಹುದು. ಪೌರುಷ ಅಂತಂದರೆ ಈ ಯುದ್ಧದ ಸಂದರ್ಭಗಳಲ್ಲಿ ರಾಜರು ಹೇಳುವಂತಹ ತನ್ನ ಒಂದು ಹೆಚ್ಚುಗಾರಿಕೆಯನ್ನು ಇಲ್ಲಿ ಗಮನಿಸಬಹುದು. ಇದು ಕಾವ್ಯಗಳಲ್ಲಿ ಅತಿ ಹೆಚ್ಚು ನಾವು ಕಂಡುಹಿಡಿತೀವಿ. ಸಂಸ್ಕೃತ ಮಹಾಕಾವ್ಯದಂತೆ ಶೃಂಗಾರವು ವೀರರಸದ ಸ್ಥಾನದಲ್ಲಿ ತಲೆದೋರಿಲ್ಲ. ಸಂಸ್ಕೃತದಲ್ಲಿ ಶೃಂಗಾರ ವೀರರಸದ ಸ್ಥಾನದಲ್ಲಿ ಇದೆ, ಆದರೆ ಕನ್ನಡ ಸಾಹಿತ್ಯದಲ್ಲಿ ಇದಿಲ್ಲ. ಸಂಸ್ಕೃತ ಸಾಹಿತ್ಯದಲ್ಲಿದ್ದಂತೆ ವೀರರಸ ಅಂತಂದರೆ ಶೃಂಗಾರ ಅಂತಂದರೆ ವೀರರಸ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಅವರು ಪೌರುಷವನ್ನು ಅಲ್ಲಿ ತೋರಿಸ್ತಾರೆ. ಆದರೆ ಇಲ್ಲಿ ವೀರರಸ ಅಂತಂದರೆ ಯುದ್ಧದಲ್ಲಿ ಬಳಸುವಂಥದ್ದು, ಶೃಂಗಾರ ರಸ ಅಂತಂದರೆ ಅದರಲ್ಲೂ ಕೂಡ 2 ವಿಧಗಳಿದ್ದಾವೆ. ಶೃಂಗಾರದಲ್ಲಿ ಆಲಂಬನ ಶೃಂಗಾರ ಮತ್ತು ಅವಲಂಬನ ಶೃಂಗಾರ ಅಂತ. ಈ 2 ಶೃಂಗಾರಗಳು ಬೇರೆ ಬೇರೆ ರೀತಿಯ ಶೃಂಗಾರಗಳಾಗಿವೆ. ಇದು ಪ್ರೇಮಿಗಳಿಬ್ಬರ ಮತ್ತು ಅಂದರೆ ಪ್ರಿಯತಮ
ಪ್ರೇಮಿಯರ ನಡುವೆ ನಡೆಯುವಂಥ ಶೃಂಗಾರಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಸೀಮಿತ ಆಗಿರೋದನ್ನು ನಾವು ಗಮನಿಸ್ತೀವಿ. ಆದರೆ ಇಲ್ಲಿ ಒಂದನೇ ನಾಗವರ್ಮನ ಕರ್ನಾಟಕ ಕಾದಂಬರಿ ಇದಕ್ಕೆ ಅಪವಾದ ಆಗಿದೆ. ಇಲ್ಲಿ ಶೃಂಗಾರ ವೀರರಸದ ಸ್ಥಾನದಲ್ಲಿ ಇರೋದನ್ನು ನಾವು ಗಮನಿಸ್ತೀವಿ. ಶಾಸನ ಕಾವ್ಯದಲ್ಲಿ ವೀರರಸವೇ ಪ್ರಧಾನ. ನಾವು ಶಾಸನಗಳನ್ನು ನೋಡಿದಾಗ ಅದರಲ್ಲಿ ವೀರರಸ ಅತಿ ಹೆಚ್ಚು ಕಾಣಿಸೋದನ್ನು ಗಮನಿಸ್ತೀವಿ. ಯಾಕೆ ಅಂತಂದರೆ ಶಾಸನ ಹಾಕ್ಸ್ಬೇಕಂತಂದರೆ ಯಾರಾದರೂ ಯುದ್ಧದಲ್ಲಿ ಗೆದ್ದಿರಬೇಕು. ಆ ಗೆದ್ದಿರುವಂತಹ ರಾಜನು ಶಾಸನವನ್ನು ಹಾಕ್ಸ್ತಾ ಇದ್ದ. ಆ ಶಾಸನ ಆ ರಾಜನ ಗುಣಗಳನ್ನು ಹೇಳ್ತಾ ಇತ್ತು, ಅವನು ಗೆದ್ದಿರುವಂತಹ ಪ್ರದೇಶಗಳನ್ನು ಹೇಳ್ತಾ ಇತ್ತು, ಸೋಲಿಸಿರುವಂತಹ ರಾಜರ ಕುರಿತು ಹೇಳ್ತಾ ಇತ್ತು. ಹಾಗೆ ಹೇಳ್ತಾ 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 ಇವನ ಒಂದು ಪರಾಕ್ರಮವನ್ನು ಕುರಿತು ಹೇಳ್ತಾ ಇದ್ರಿಂದ ಶಾಸನಗಳಲ್ಲಿ ವೀರರಸ ಅತಿ ಹೆಚ್ಚು ಬಳಕೆಯಾಗಿರೋದನ್ನು ನಾವು ಕಾಣ್ತೀವಿ. ನೋಡಿ, ಕಾವ್ಯದ ಭಾಷೆ ಮುಂದಿನ ಅಂಶ. ಪ್ರಾದೇಶಿಕ ಭಾಷೆಯಲ್ಲಿ ಕಾವ್ಯ ರಚನೆ. ಪ್ರಾದೇಶಿಕ ಅಂತಂದರೆ ತಾನು ಇರುವ ಪ್ರದೇಶದ ಸುತ್ತಮುತ್ತಲಿನ ಭಾಷೆ, ಅಂತಹ ಭಾಷೆಯಲ್ಲಿ ಕಾವ್ಯ ರಚನೆ ಆಗಿರೋದನ್ನು ಗಮನಿಸ್ತೀವಿ. ಕಾವ್ಯದ ಭಾಷೆ ಹಳೆಗನ್ನಡ. ಕಾವ್ಯದ ಭಾಷೆ ಹಳೆಗನ್ನಡ. ನಮಗೆ ಹಲ್ಮಿಡಿ ಶಾಸನದ ಕಾಲಕ್ಕೆ ಪೂರ್ವದ ಹಳೆಗನ್ನಡ ಇತ್ತು. ಮತ್ತೆ ಬರ್ತಾ ಬರ್ತಾ ಕವಿರಾಜ ಮಾರ್ಗದ ಕಾಲಕ್ಕಾಗದೆ ಪಳೆಗನ್ನಡ ಅನ್ನುವಂತಹ ಒಂದು ಶಬ್ದ ಬಳಕೆಯಾಗಿತ್ತು. ಆ ಕಾಲಕ್ಕಾಗಲೇ ಪಳೆಗನ್ನಡ ಇತ್ತು ಅಂತಂದರೆ ಪಂಪಾರನ್ನಪ್ಪನವರ ಕಾಲಕ್ಕೆ ಅದು ಹಳೆಗನ್ನಡನೇ ಕಂಟಿನ್ಯೂ ಆಗಿರುತ್ತೆ. ನೆಕ್ಸ್ಟ್ ನಮಗೆ 12ನೇ ಶತಮಾನಕ್ಕೆ ಬಂದಂತೆ, ವಚನ ಯುಗಕ್ಕೆ ಬಂದಂತೆ ಅಲ್ಲಿಗೆ ನಡುಗನ್ನಡ ಸಾಹಿತ್ಯ ಕಂಡುಬರುತ್ತೆ. ಸೃಜನಶೀಲ ಮತ್ತು ಶಾಸ್ತ್ರ ಸಾಹಿತ್ಯಗಳ ಸಮೃದ್ಧ ರಚನೆ. ಸೃಜನಶೀಲ ಸಾಹಿತ್ಯದ ರಚನೆಗೆ ಶಾಸ್ತ್ರ ಸಾಹಿತ್ಯಗಳು ರಚನೆಯಾಗಿದ್ದವು. ಉದಾಹರಣೆಗೆ ನಾವು 1ನೇ ನಾಗವರ್ಮನ ಛಂದೋಂಬುದಿ ಆಗಿರಬಹುದು, ಮತ್ತು ಕೇಶಿರಾಜನ ಶಬ್ದಮಣಿ ದರ್ಪಣ ಆಗಿರ್ಬೋದು. ಇಂತಹ ಒಂದು ಶಾಸ್ತ್ರ ಸಾಹಿತ್ಯಗಳನ್ನು ಕೂಡ ನಾವು ಗಮನಿಸ್ತೀವಿ. ಸೃಜನಶೀಲ ಸಾಹಿತ್ಯ ಅಂತಂದ್ರೆ ನಮಗೆ ಬರುವಂಥದ್ದು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ಬೇರೆಯೇ ಒಂದು ಕೃತಿಯಿಂದ ವಸ್ತುವನ್ನು ತಗೊಂಡಿದ್ರೂ ಕೂಡ ಪಂಪ ಅಲ್ಲಿ ತನ್ನ ಸ್ವಂತಿಕೆಯನ್ನು ಮರೆದಿರೋದನ್ನು ನಾವು ಕಾಣ್ತೀವಿ. ಹೀಗೆ ಸೃಜನಶೀಲ ಸಾಹಿತ್ಯ ಕೂಡ ರಚನೆಯಾಯಿತು. ಕೆಲವೊಂದು ಕೃತಿಗಳಲ್ಲಿ ಹಳೆಗನ್ನಡ ಮತ್ತು ಪೂರ್ವದ ಹಳೆಗನ್ನಡವನ್ನು ಕಾಣಬಹುದು. ಕೆಲವೊಂದು ಕೃತಿಗಳಲ್ಲಿ ಎರಡೂ ಭಾಷೆಗಳು ಸಮ್ಮಿಲನ ಆಗಿರುವುದು, ಅಂದರೆ ಪೂರ್ವದ ಹಳೆಗನ್ನಡ ಮತ್ತು ಹಳೆಗನ್ನಡ ಎರಡೂ ಕೂಡ ಅದರಲ್ಲಿ ಮಿಲನ ಹೊಂದಿರೋದನ್ನು ನೋಡ್ಬೋದು. ನಾವು ಉದಾಹರಣೆಗೆ ವಡ್ಡಾರಾಧನೆಯನ್ನು ಇಲ್ಲಿ ಗಮನಿಸ್ತೀವಿ. ವಡ್ಡಾರಾಧನೆ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿದೆ. ಮುಂದಿನ ಅಂಶ ಸಂಸ್ಕೃತ ಭಾಷೆಯ ವರ್ಚಸ್ಸು. ಅಲಂಕಾರ, ವರ್ಣನೆ, ಕವಿಸಮಯ, ಶೈಲಿ, ಛಂದಸ್ಸಿನ ಪ್ರಭಾವವಿದ್ದರೂ ಸಂಪೂರ್ಣ ಸಂಸ್ಕೃತಮಯವಲ್ಲ. ಅಂದರೆ ಸಂಸ್ಕೃತ ಭಾಷೆ ಎಷ್ಟೇ ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ್ದರೂ ಸಹ ಕನ್ನಡ ಸಾಹಿತ್ಯ ತನ್ನದೇ ಆದ ಸ್ವಂತಿಕೆಯಿಂದ ಇರೋದನ್ನು ನಾವು ಇಲ್ಲಿ ಗಮನಿಸಬಹುದು. ಅಲಂಕಾರಗಳು, ವರ್ಣನೆ, ಕವಿಸಮಯ, ಶೈಲಿ, ಛಂದಸ್ಸಿನ ಪ್ರಭಾವ ಇವೆಲ್ಲವನ್ನು ಕೂಡ ನಾವು ಸಂಸ್ಕೃತದಿಂದ ತಗೊಂಡಿದ್ದೀವಿ. ಆದರೆ ಕನ್ನಡದ ಸ್ವಂತಿಕೆಯಲ್ಲಿ ಇದೆ. ಛಂದಸ್ಸನ್ನು ಸಂಪೂರ್ಣವಾಗಿ ನಾವು ಅಳವಡಿಸ್ಕೊಂಡಿದ್ರೂ ಕನ್ನಡ ಸಾಹಿತ್ಯದ ಕನ್ನಡದೇ ಆದಂತಹ ಒಂದು ಛಂದಸ್ಸಿರೋದನ್ನು ನಾವು ಗಮನಿಸ್ತೀವಿ. ತ್ರಿಪದಿ ಆಗಿರಬಹುದು, ಅಕ್ಕರ, ಚೌಪದಿ, ಗೀತಿಕೆ ಇತ್ಯಾದಿಗಳನ್ನು ಗಮನಿಸ್ತೀವಿ. ಶೈಲಿಯನ್ನು ನೋಡಿ, ಇಲ್ಲಿ ಚಂಪೂ ಶೈಲಿ ಇದೆ. ಚಂಪೂ ಶೈಲಿಯನ್ನು ಸಂಸ್ಕೃತದಿಂದ ಬಳುವಳಿಯಾಗಿ ಪಡೆದಿದ್ದೀವಿ. ಆದರೆ ಅದಕ್ಕೆ ಕನ್ನಡದೇ ಆದಂತಹ ಒಂದು ದೇಸಿಯ ತತ್ವವನ್ನು ಆರೋಪಿಸಿದ್ದೀವಿ. ಕವಿ ಸಮಯ, ಅಷ್ಟಾದಶ ವರ್ಣನೆಗಳು ಅಂತ ಹೇಳ್ತೀವಿ. ಆ ಅಷ್ಟಾದಶ ವರ್ಣನೆಗಳನ್ನು ತಗೊಂಡಿದ್ರು ಅದರಲ್ಲಿ ಕವಿ ತನ್ನದೇ ಆದ ಸ್ವಂತಿಕೆಯನ್ನು ಮೆರೆದಿದ್ದಾನೆ. ವರ್ಣನೆಗಳು, ಅಲಂಕಾರಗಳಲ್ಲಿ ಹೆಚ್ಚಾಗಿ ರೂಪಕ ಅಲಂಕಾರ, ಉಪಮಾ ಅಲಂಕಾರ ಹೆಚ್ಚು ಬಳಕೆಯಾಗಿದ್ದಾವೆ. ಯಮಕ ಅಲಂಕಾರ, ದೀಪಕ ಅಲಂಕಾರ ಇವುಗಳನ್ನೆಲ್ಲ ತಕ್ಕ ಮಟ್ಟಿಗೆ ಬಳಸ್ಕೊಂಡಿದ್ದೀವಿ. ಆದರೆ ಅತಿ ಹೆಚ್ಚು ಬಳಸ್ಕೊಂಡಿಲ್ಲ. ಸಂಸ್ಕೃತದಿಂದ ತಗೊಂಡಿರೋದು, ಕನ್ನಡಕ್ಕೆ ಆಗಿ ತಗೊಂಡಿರುವಂತಹ ಕೆಲವೊಂದು ಅಲಂಕಾರಗಳನ್ನು ನಾವು ಗಮನಿಸ್ಕೊಳ್ತೀವಿ. ಕನ್ನಡ ದೇಸಿಯ ಪ್ರಭಾವಕ್ಕೆ ಒಳಗಾಗುವ ಕವಿ ಬುದ್ಧಿ. ಕನ್ನಡದ ದೇಸಿಯಕ್ಕೆ ಅಂದರೆ ಕನ್ನಡ ಒಂದು ಭಾಷೆಗೆ, ಕನ್ನಡದ ಒಂದು ತಿರುಳಿಗೆ ಒಳಗಾಗುವಂತಹ ಕವಿ ಬುದ್ಧಿಯನ್ನು ಇಲ್ಲಿ ಹೆಚ್ಚು ಗಮನಿಸ್ತೀವಿ. ದೇಸಿ ಮಾರ್ಗದ ಸುಂದರ ಸಮಾಗಮ. ನಾನು ಆಗಲೇ ಹೇಳ್ದಂಗೆ ಕನ್ನಡ ಸಂಸ್ಕೃತ ಎರಡೂ ಸಮಾಗಮ ಆಗೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಸಂಸ್ಕೃತದ ಅನುಕರಣ ಅತಿಯಾಗಿ ನಿಯಂತ್ರಣ ಹಾಕಿದ್ದಿದೆ.
ಒಂದು ಕಡೆ ನಾವು ಕರ್ನಾಟಕ ಕಾದಂಬರಿಯನ್ನು ನೋಡ್ತೀವಿ, ಸಂಸ್ಕೃತದ ಅನುಕರಣ ಹೆಚ್ಚಾಗಿ ಅಂದರೆ ಮೊದಲ ಅನುವಾದ ಕೃತಿ ಅಂತಲೇ ನಾವು ಕರ್ನಾಟಕ ಕಾದಂಬರಿಯನ್ನು ಗಮನಿಸ್ತೀವಿ, ಅಂದರೆ ಹೇಳ್ತೀವಿ. ಆದರೆ ಅತಿ ಹೆಚ್ಚು ಅಂದರೆ 100% ಅದು ಅನುವಾದ ಕೃತಿಯಲ್ಲ. ಇಲ್ಲಿ ಕವಿ ತನ್ನದೇ ಆದಂತಹ ಸ್ವಂತಿಕೆಯನ್ನು ಮೆರೆದಿದ್ದಾನೆ. ಯಾಕೆ ಅಂತಂದರೆ ಅತಿ ಹೆಚ್ಚು ವರ್ಣನೆ ಇರೋ ಕಡೆ ಅದನ್ನು ಕಡಿಮೆ ಮಾಡಿದ್ದಾನೆ, ಕಡಿಮೆ ಆಗಿರೋ ಕಡೆ ಹೆಚ್ಚು ಮಾಡಿದ್ದಾನೆ. ಅಲ್ಲಿ ತುಂಬ ನೀರಸವಾಗಿರುವಂತಹ ಒಂದು ಸಂಗತಿಗಳನ್ನು ತುಂಬ ರೋಮಾಂಚನವಾಗಿ ಮಾಡಿದ್ದಾನೆ. ತುಂಬ ರೋಮಾಂಚನ ಆಗಿರುವಂಥದ್ದಕ್ಕೆ ಕೆಲವೊಮ್ಮೆ ಬ್ರೇಕ್ ಹಾಕಿದ್ದಾನೆ. ಈ ರೀತಿಯಾಗಿ ನಾವು ನೋಡಿದ್ದೀವಿ. ಕಲ್ಪನೆಗಳಲ್ಲಿ ಯಾಂತ್ರಿಕ ಏಕತಾನತೆ ಇದೆ. ಕಲ್ಪನೆಗಳನ್ನು ನಾವು ಗಮನಿಸ್ತೀವಲ್ಲ, ಯಾವುದೋ ಒಂದು ಕಲ್ಪನೆಯನ್ನು ಮಾಡ್ಕೊಳ್ತಾ ಇದ್ದಾನೆ, ಅದರಲ್ಲಿ ಕೆಲವೊಮ್ಮೆ ಯಾಂತ್ರಿಕವಾಗಿ ಕಂಡು ಬಂದಿರೋದು ಕೂಡ ಇದೆ. ಮುಂದಿನ ಅಂಶ ರಾಜಕೀಯ ಅಸ್ಥಿರತೆ. ನೋಡಿ, ಇವೆಲ್ಲವೂ ಕನ್ನಡ ಸಾಹಿತ್ಯದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರ್ತವೆ. ಈ ಶತಮಾನದ ಸಾಹಿತ್ಯ ರಾಜ ಮಹಾರಾಜರ, ಚಕ್ರವರ್ತಿಗಳ, ಶ್ರೀಮಂತರ ಪೋಷಣೆಯಿಂದಾಗಿತ್ತು. ರಾಜಕೀಯ ಅಸ್ಥಿರತೆ ಅಂದರೆ ಸಾಹಿತ್ಯ ಬೆಳವಣಿಗೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡ್ತಾ ಇದ್ದವರು ರಾಜರು, ಮಹಾರಾಜರು, ಚಕ್ರವರ್ತಿಗಳು, ಶ್ರೀಮಂತರು. ಅಂದರೆ ದುಡ್ಡಿದ್ದವರು ತಮ್ಮ ಒಂದು ಮೇಲೆ ಕಾವ್ಯ ಬರೀರಿ ಅಂತ ಅಂದ್ಬಿಟ್ಟು ಅವರಿಗೆ ಆಶ್ರಯವನ್ನು ನೀಡ್ತಾ ಇದ್ದಿದ್ದರಿಂದ ಅವರ ಒಂದು ಪ್ರಭಾವ ಇದರ ಮೇಲೆ ಅತಿ ಹೆಚ್ಚಾಗಿತ್ತು ಮತ್ತು ಅವರ ಪೋಷಣೆ ಕೂಡ ದೊರಕ್ತಾ ಇತ್ತು. ರಾಷ್ಟ್ರಕೂಟರು, ಗಂಗರು ನೀಡಿದ ವಿಶೇಷ ಪ್ರೋತ್ಸಾಹ ನಾವು ಮೊದಲನೇ ಒಂದು ರಾಜಾಶ್ರಯ ಅನ್ನುವಂತಹ ಸೆಷನ್ನಲ್ಲಿ ಗಮನಿಸಿದ್ದೀವಿ. ರಾಷ್ಟ್ರಕೂಟರು ಯಾವ್ಯಾವ ಕವಿಗಳಿಗೆ ಆಶ್ರಯ ನೀಡಿದರು, ಗಂಗರು ಯಾವ್ಯಾವ ಕವಿಗಳಿಗೆ ನೀಡಿದರು, ಚಾಲುಕ್ಯರು ಯಾರ್ಯಾರಿಗೆ ನೀಡಿದರು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಇಂಥವರಿಂದ ಕನ್ನಡ ಸಾಹಿತ್ಯ ಇಂದು ಸಮೃದ್ಧವಾಗಿ ಬೆಳೆದಿರೋದನ್ನು ನೋಡಬಹುದು. ವೈವಿಧ್ಯಮಯ ಕಾವ್ಯ ಪರಂಪರೆ. ಕನ್ನಡ ಸಾಹಿತ್ಯ ರಾಜಕೀಯದ ಒಂದು ಉದ್ದೇಶದ ಮೇಲೆ ನಿಂತಿದೆ, ಅಂದರೆ ರಾಜಕೀಯದ ಪ್ರಭಾವಕ್ಕೆ ಒಳಗಾಗಿದೆ. ಅದಕ್ಕೆ ನಮಗೆ 10ನೇ ಶತಮಾನದಲ್ಲಿ ಚಂಪು ಶೈಲಿ ಸಿಗತ್ತೆ, 12ನೇ ಶತಮಾನದಲ್ಲಿ ವಚನ ಶೈಲಿ ಸಿಗತ್ತೆ, ರಗಳೆ ಸಿಗತ್ತೆ, ಷಟ್ಪದಿ ಸಿಗತ್ತೆ, ಕೀರ್ತನೆ ಸಿಗತ್ತೆ. ಹೀಗೆ ಎಲ್ಲ ಕಾವ್ಯ ಪ್ರಕಾರಗಳನ್ನು ಕೂಡ ನಾವು ನೋಡ್ತೀವಿ. ಇದೊಂದು ವೈವಿಧ್ಯಮಯವಾಗಿರುವಂತಹ ಕಾವ್ಯ ಪರಂಪರೆಯಾಗಿದೆ. ಸಮಕಾಲೀನ ಬದುಕಿಗೆ ಸ್ಪಂದಿಸಿದ ಕಾವ್ಯ ಪರಂಪರೆ. ಸಮಕಾಲೀನವಾಗಿ ನಡೀತಾ ಇದ್ದಂತಹ ಬದುಕಿಗೆ ಸ್ಪಂದನೆ ಮಾಡಿರೋದನ್ನು ನಾವು ನೋಡ್ತೀವಿ. ಗದ್ಯ ಕೃತಿಗಳ ಉತ್ಕೃಷ್ಟ ರಚನೆ. ಇದರಲ್ಲಿ ಗದ್ಯ ಕೃತಿಗಳು ಅತ್ಯಂತ ಹೆಚ್ಚು ರಚನೆ ಆಗಿರೋದನ್ನು ನಾವು ಗಮನಿಸ್ತೀವಿ. ಒಡ್ಡಾರಾಧನೆಯಲ್ಲಿ ಪರಿಣಿತಿ ಹೊಂದಿ ಚಾವುಂಡರಾಯ ಪುರಾಣದಲ್ಲಿ ವಿಶೇಷ ಸ್ವರೂಪವಾಗಿದೆ. ನೋಡಿ, ಗದ್ಯ ಪ್ರಕಾರ ಹೇಗೆ ಅಂತಂದರೆ, ಒಡ್ಡಾರಾಧನೆ ಮೊಟ್ಟ ಮೊದಲ ಗದ್ಯ ಕೃತಿ ಆಗಿದೆ. ಅಲ್ಲಿ ಒಂದು ಕೆತ್ತನೆ ಅಲ್ಲಿಂದ ಪ್ರಾರಂಭ ಆಗಿದೆ. ಆದರೆ ಚಾವುಂಡರಾಯ ಬರೆದಿರುವಂತಹ ಪದ್ಮಪುರಾಣ ಇದೆಯಲ್ಲ, ಅದನ್ನು ಚಾವುಂಡರಾಯ ಪುರಾಣ ಅಂತಲೇ ಕರೀತಾರೆ. ಅದರಲ್ಲಿ ಅದು ವಿಶೇಷವಾಗಿ ಬಳಕೆಯಾಗಿದೆ ಗದ್ಯ ಶೈಲಿ ಅನ್ನೋದನ್ನು ನಾವಲ್ಲಿ ಗಮನಿಸಬಹುದು. ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ದುರ್ಗಸಿಂಹನ ಪಂಚತಂತ್ರ ಇದೆಯಲ್ಲ, ಅದೊಂದು ಚಂಪು ಕೃತಿ. ಪ್ರೌಢ ಕಾವ್ಯಗಳು ಅಂದರೆ ತುಂಬ ಉದ್ಗ್ರಂಥಗಳು ಅಂತಲೇ ಕರೀತಾರೆ ಕೆಲವೊಮ್ಮೆ. ಅಂತಹ ಪ್ರೌಢ ಕಾವ್ಯಗಳ ರಚನೆ ಆಗಿರೋದನ್ನು ನಾವು ನೋಡ್ತೀವಿ. ಕಥಾಸರಣಿ ಮತ್ತು ಭಾಷೆಯ ಪ್ರೌಢಿಮೆ ಇದೆ. ಕಥಾಸರಣಿ ಅಂದರೆ ಕಥೆಗಳನ್ನು ಜೋಡಿಸಿರುವಂಥದ್ದು. ಭಾಷೆಯ ಪ್ರೌಢಿಮೆ, ಭಾಷೆ ತುಂಬ ಒಂಥರ ಈ ಹೈ ಕ್ಲಾಸ್ ಭಾಷೆ ಅಂತಾರಲ್ಲ, ಈ ಸಂಸ್ಕೃತ ಕನ್ನಡಗಳನ್ನು ಬಿಗಿದು ಕಟ್ಟಿರುವಂತಹ ಭಾಷೆ ಬಳಕೆಯಾಗಿದೆ. ಗದ್ಯ ಪ್ರಚುರವಾದ ಚಂಪುವಿನಲ್ಲಿ ಕಥಾ ಸಾಹಿತ್ಯ ರಚನೆ. ಇಲ್ಲಿಗೆ ಬಂತು ನೋಡಿ, ನಾನು ಆಗಲೇ ಹೇಳಿದ್ದು ಗದ್ಯ ಪ್ರಚುರವಾದ ಚಂಪುವಿನಲ್ಲಿ, ಅಂದರೆ ಗದ್ಯ ಹೆಚ್ಚಾಗಿ ಬಳಕೆಯಾಗಿರುವಂಥದ್ದು, ಪದ್ಯಗಳು ಕಡಿಮೆ ಬಳಕೆಯಾಗಿರುವಂಥದ್ದು. ಹೀಗಿದ್ರೂ ಕೂಡ ಅದು ಚಂಪು ಶೈಲಿಯೇ ಅನಿಸುತ್ತೆ. ಅಂತಹ ಒಂದು ಕಥಾ ಸಾಹಿತ್ಯಗಳು ರಚನೆಯಾಗಿದೆ. ಉದಾಹರಣೆಗೆ ದುರ್ಗಸಿಂಹನ ಪಂಚತಂತ್ರ, ಇದೊಂದು ಕಥಾಕೋಶ. ಆ ಕಥಾಕೋಶವೇ ಒಂದು ಕಥಾ ಸಾಹಿತ್ಯವಾಗಿ ಕನ್ನಡದಲ್ಲಿ ಬೆಳಕಿಗೆ ಬಂದಿದೆ. ಇದು ಸಂಸ್ಕೃತದ ಒಂದು ಪಂಚತಂತ್ರದ ಅನುವಾದ ಅಂತ ಹೇಳಬಹುದು. ನಯಸೇನನ ಧರ್ಮಾಮೃತ. ಈ ನಯಸೇನ ಧರ್ಮಾಮೃತ ಬರೆಯೋ ಹೊತ್ತಿಗಾಗಲೇ ಜೈನ ಧರ್ಮ ಅಳಿವಿನಂಚಿಗೆ ಬಂದಿತ್ತು. ಅದರಿಂದ ಜೈನ ಧರ್ಮವನ್ನು ಮತ್ತೊಮ್ಮೆ ಕಟ್ಟಿಕೊಡುವ ಪ್ರಯತ್ನ ಧರ್ಮಾಮೃತದಲ್ಲಿ ಮತ್ತು ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲಿ ಮಾಡಿರೋದನ್ನು ನಾವು ಗಮನಿಸ್ತೀವಿ. ನಯಸೇನನಿಗೆ ಆ ಕಾಲದ ಪರಿಸ್ಥಿತಿಗೆ ಜೈನ ಮತ ಪ್ರಚಾರ ಅನಿವಾರ್ಯ.
ನಯಸೇನನ ಕಾಲಕ್ಕಾಗಲೇ ಜೈನ ಧರ್ಮ ಆಗಲೇ ಅಳಿವಿನತ್ತ ಸಾಗ್ತಾ ಇತ್ತು. ಆಗಲೇ ನಮಗೆ ವೀರಶೈವ ಧರ್ಮ ಬಂದಿತ್ತು. ಮತ್ತು ಹೊಸದಾಗಿ ವೈಷ್ಣವ ಧರ್ಮ ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ಳಲಿಕ್ಕೆ ಒದ್ದಾಡ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಜೈನ ಮತ ಪ್ರಚಾರ ಅನಿವಾರ್ಯವಾಗಿ ನಯಸೇನನಿಗೆ ಆ ಕಾಲ ತಂದುಕೊಟ್ಟಿತ್ತು. ನೋಡಿ, ಮಿಸುಕದ ಸಕ್ಕದ ವಿರುದ್ಧ ಬಂಡೆದ್ದು ಪೊಸಗನ್ನಡದ ಬಗ್ಗೆ ಮಾತನಾಡಿದವನು. ಮಿಸುಕದ ಸಕ್ಕದ ಮತ್ತು ಪೊಸಗನ್ನಡ. ನೋಡಿ, ಕನ್ನಡ ಮತ್ತು ಸಂಸ್ಕೃತ ಬೆರೆತರೆ ಹೆಂಗಿರುತ್ತೆ ಅಂತಂದರೆ ಘೃತಮುಂ ತೈಲಮುಂ ಬೆರೆಸಿದ ಹೋಲ್. ಘೃತಮುಂ ತೈಲಮುಂ ಬೆರೆಸಿದ ಹೋಲ್. ಕನ್ನಡ ಮತ್ತು ಸಂಸ್ಕೃತ ಹೇಗೆ ಇರುತ್ತೆ ಅಂತಂದರೆ, ಕನ್ನಡ ಅಂತಂದರೆ ಘೃತ ಅಂತಂದರೆ ತುಪ್ಪ, ಸಂಸ್ಕೃತ ಅಂದರೆ ತೈಲ ಅಂದರೆ ಎಣ್ಣೆ. ಈ ಎರಡನ್ನು ಬೆರೆಸಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ. ಅದರಿಂದ ಅವೆರಡನ್ನು ಬೆರೆಸಬಾರದು ಅಂತ ಹೇಳ್ತಾನೆ. ಬ್ರಹ್ಮಶಿವ ವಿಡಂಬನಾಕಾರ, ಇವನನ್ನು ವಿಡಂಬನ ಕವಿ ಅಂತಲೇ ಕರೀತಾರೆ. ಸಮಾಜವನ್ನು ಟೀಕಿಸುತ್ತಾ ಸ್ವಮತ ಪ್ರಚಾರ. ಇವನು ಪ್ರಸ್ತುತ ಸಮಾಜವನ್ನು ಟೀಕಿಸ್ತಾನೆ, ಅಂದರೆ ತನ್ನ ಧರ್ಮ ಶ್ರೇಷ್ಠ ಅಂತ ಪ್ರಚಾರ ಮಾಡ್ತಾರೆ. ಹೇಗೆ ಅಂತಂದರೆ ಅದರಲ್ಲಿ ಒಂದು ಅಂಶವನ್ನು ನಿಮ್ಗೆ ಹೇಳ್ತೀನಿ. ಶಿವನ ಅರ್ಧನಾರೀಶ್ವರ ಕಲ್ಪನೆ ಇದೆಯಲ್ಲ, ಆ ಶಿವನ ಅರ್ಧನಾರೀಶ್ವರ ಪರಿಕಲ್ಪನೆಯನ್ನು ಇವನು ಟೀಕೆ ಮಾಡ್ತಾನೆ. ಒಂದು ಕಡೆ ಶಿವ, ಇನ್ನೊಂದು ಕಡೆ ಪಾರ್ವತಿ, ಎರಡು ಅರ್ಧ ಆಯಿತು. ಇನ್ನು ಉಳಿದಂತಹ ಅರ್ಧಗಳು ಎಲ್ಲಿಗೆ ಹೋದವು? ಇದು ಅವನ ಪ್ರಶ್ನೆ. ಆ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಇದು ಯಾವುದು ವೈದಿಕ ಧರ್ಮವನ್ನು ಮತ್ತು ವೀರಶೈವ ಧರ್ಮವನ್ನು ಅವನು ಟೀಕಿಸ್ತಾ ಜೈನ ಧರ್ಮ ಯಾಕೆ ಶ್ರೇಷ್ಠ ಅನ್ನೋದನ್ನು ಹೇಳ್ತಾನೆ. ಅದಕ್ಕೆ ಅದು ಸಮಯ ಪರೀಕ್ಷೆ ಅಂತ ತನ್ನ ಕೃತಿಗೆ ಹೆಸರನ್ನು ಇಟ್ಟಿದ್ದಾನೆ. ಇದನ್ನು ಸಮಯ ಪರೀಕ್ಷೆ ಅಂತ ಕರಿಬೇಕೋ ಸಂಯಮ ಪರೀಕ್ಷೆ ಅಂತ ಕರಿಬೇಕೋ ಒಂದು ಗೊತ್ತಾಗಲ್ಲ. ನೆಕ್ಸ್ಟ್ ನೋಡಿ, ಮುಂದಿನ ಅಂಶ ನಾಟಕ ಕೃತಿಗಳು. ಸಂಗೀತ, ನಾಟಕದ ವರ್ಣನೆ ಇದ್ದರೂ ನಾಟಕಗಳ ರಚನೆ ಇರುವುದಿಲ್ಲ. ಅಂದರೆ ಎಲ್ಲದರಲ್ಲೂ ವರ್ಣನೆ ಇದೆ, ಆದರೆ ನಾಟಕ ಕೃತಿಗಳು 10ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಮಗೆ ರಚನೆ ಆಗೋದಿಲ್ಲ. ಆದರೆ 12ನೇ ಶತಮಾನಕ್ಕೆ ಬಂದಾಗ ಸೇನುಬೋವ ಮಾದಿಮಯ್ಯ ಎನ್ನುವಂಥವರು ಕಾವ್ಯ ನಾಟಕಕಾರನಾಗಿರಬಹುದು ಅನ್ನುವಂತಹ ಊಹೆ ಇದೆ. ಆದರೆ ಅದು ಸದ್ಯಕ್ಕೆ ಇನ್ನೂ ನಮಗೆ ದೃಢಪಟ್ಟಿಲ್ಲ. ಇವನ ನಾಟಕಗಳು ಸಂಸ್ಕೃತ ಭಾಷೆಯಲ್ಲಿದ್ದವೋ ಕನ್ನಡ ಭಾಷೆಯಲ್ಲಿದ್ದವೋ ತಿಳಿದಿಲ್ಲ. ಅಂದರೆ ಅವನ ಕೃತಿಯೇ ಸಿಕ್ಕಿಲ್ಲ ಅಂತಂದ ಮೇಲೆ, ಅದು ನಮಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಂತಂದಮೇಲೆ ಅದು ಅದರ ಬಗ್ಗೆ ಯಾವುದು ಒಂದು ಡೆಫಿನೆಟ್ ಆಗಿ ಹೀಗೆ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶತಕ ಕೃತಿ. ಸಂಸ್ಕೃತದಿಂದ ಶಾಸ್ತ್ರ ಗ್ರಂಥಗಳು ಅನುವಾದವಾಗಿರುವ ಸಂದರ್ಭದಲ್ಲಿ ಒಂದು ಶತಕ ಕೃತಿ ರಚನೆ. ಅಂದರೆ ಮೊಟ್ಟ ಮೊದಲ ಶತಕ ಕೃತಿ ಯಾವುದು ಅಂತಂದರೆ ಚಂದ್ರಚೂಡಾಮಣಿ ಶತಕ, ನಾಗವರ್ಮಾಚಾರ್ಯರು ಬರೆದಿರುವಂಥದ್ದು. ಇದು ಮೊಟ್ಟ ಮೊದಲ ಕನ್ನಡ ಸಾಹಿತ್ಯದ ಶತಕ ಕೃತಿಯಾಗಿದೆ. ಶತಕ ಅಂತಂದರೆ 100 ಪದ್ಯಗಳುಳ್ಳ ಒಂದು ಕೃತಿ. ಇದರಲ್ಲಿ ಯಾವ ಛಂದಸ್ಸಾದರೂ ಬಳಕೆ ಆಗಿರ್ಬೋದು. ಉದಾಹರಣೆಗೆ ಖ್ಯಾತ ಕರ್ನಾಟಕ ವೃತ್ತಗಳಾಗಿರ್ಬೋದು, ತ್ರಿಪದಿಗಳಾಗಿರ್ಬೋದು, ಯಾವುದಾದ್ರೂ ಒಂದು ಶೈಲಿಯಲ್ಲಿ 100 ಪದ್ಯಗಳನ್ನು ರಚನೆ ಮಾಡಿರೋದನ್ನು ಶತಕ ಕೃತಿ ಅಂತ ಕರೀತಾರೆ. ಶತಕ ಅಂತಂದರೆ 100 ಪದ್ಯಗಳ ಒಂದು ಗುಚ್ಛ. ಅದಕ್ಕಿಂತ ಜಾಸ್ತಿ ಇರ್ಬೋದು, 1, 2, 3 ಪದ್ಯಗಳು ಹೆಚ್ಚಾಗಿರೋದನ್ನು ನಾವು ಗಮನಿಸಬಹುದು. ಇತರೆ ಕೃತಿಗಳು ನೋಡಿ, ನಮಗೆ ಕನ್ನಡ ಸಾಹಿತ್ಯದ ಮೊದಲುಗಳಲ್ಲಿ ಇತರೆ ಕೃತಿಗಳು ಕೂಡ ರಚನೆಯಾಗಿರುವುದು. ಜ್ಯೋತಿಷ್ಯ, ವೈದ್ಯಶಾಸ್ತ್ರ ಕೃತಿಗಳ ರಚನೆ. ಜ್ಯೋತಿಷ್ಯ ಕೃತಿಗಳು ಶ್ರೀಧರಾಚಾರ್ಯನ ಜಾತಕ ತಿಲಕ ಮೊಟ್ಟ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಕೃತಿಯಾಗಿದೆ. ಹೀಗೆ ವೈದ್ಯಶಾಸ್ತ್ರ ಕೃತಿಗಳ ರಚನೆಯನ್ನು ವೈದ್ಯವನ್ನು ನಾವು ಗಮನಿಸಬಹುದು. ಕಾವ್ಯಾಂಗಗಳಾದ ಛಂದಸ್ಸು, ವ್ಯಾಕರಣ, ಅಲಂಕಾರ, ವಸ್ತುಕೋಶಕ್ಕೆ ಸಂಬಂಧಿಸಿದ ಮೊದಲ ಕೃತಿಗಳ ರಚನೆಯಾಗಿತ್ತು. ಛಂದಸ್ಸಿಗೆ ಸಂಬಂಧಪಟ್ಟಂತೆ ಇದು 1ನೇ ನಾಗವರ್ಮನ ಕೃತಿ. ವ್ಯಾಕರಣ ಕೇಶಿರಾಜನ ಶಬ್ದಮಣಿ ದರ್ಪಣ. ಅಲಂಕಾರ ಕೃತಿಗಳು ಅಭಿಧಾನ ವಸ್ತುಕೋಶವನ್ನು ನಾವು ಇಲ್ಲಿ ಗಮನಿಸ್ತೀವಿ. ಹೀಗೆ ಮೊಟ್ಟ ಮೊದಲ ಕೃತಿಗಳ ರಚನೆ ಈ ಕಾಲದಲ್ಲಿ ಆಗಿತ್ತು. ಅದರಿಂದ ಜೈನ ಕವಿಗಳೇ ಹಲವು ಮೊದಲುಗಳ ಹರಿಕಾರರಾಗಿದ್ದಾರೆ. ಆದಿಕವಿ ಪಂಪ ಜೈನ ಆಗಿದ್ದಾನೆ. ಕೇಶಿರಾಜ
ಶಬ್ದಮಣಿ ದರ್ಪಣವನ್ನು ರಚಿಸಿ ಮೊದಲ ವ್ಯಾಕರಣ ಗ್ರಂಥವನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾನೆ. ಅವನು ಕೂಡ ಜೈನ ಕವಿಯಾಗಿದ್ದಾನೆ. ಹೀಗೆ ಛಂದಸ್ಸಿಗೆ ಸಂಬಂಧಪಟ್ಟಂತೆ 1ನೇ ನಾಗವರ್ಮನು ರಚಿಸಿರುವಂತಹ ಕೃತಿ ಛಂದೋಂಬುದಿ ಮೊಟ್ಟ ಮೊದಲ ಛಂದಸ್ಸು ಕೃತಿಯಾಗಿದೆ. ಅವನು ಸಹ ಜೈನ ಆಗಿದ್ದಾನೆ. ಹೀಗೆ ಹಲವಾರು ಕೃತಿಗಳು ಜೈನ ಕವಿಗಳು ರಚನೆ ಮಾಡಿದ್ದಾರೆ. ಆ ಜೈನ ಕವಿಗಳು ತನ್ನ ಧರ್ಮದ ಜೊತೆಗೆ ಕನ್ನಡ ಸಾಹಿತ್ಯವನ್ನು ಬೆಳಗಿರೋದನ್ನು, ಉಳಿಸಿರೋದನ್ನು, ಬೆಳೆಸಿರೋದನ್ನು ನಾವು ಈ ಒಂದು ಸೆಷನ್ನಲ್ಲಿ ಗಮನಿಸಿದ್ದೀವಿ. ಮುಂದೆ ನೋಡಿ, ನಾವು ಈ ಒಂದು ಸೆಷನ್ನನ್ನು ಗಮನಿಸಿದ ಮೇಲೆ ಇಲ್ಲಿ 7 ಮತ್ತು 8ನೇ ಸೆಷನ್ನನ್ನು ನಾವು ನೋಡ್ತಿದ್ದೀವಿ. ಇಲ್ಲಿ ಗಮನಿಸಿದ ಮೇಲೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ನೋಡಬಹುದು. ಚಂಪು ಎಂದರೇನು? ಪ್ರಾಚೀನ ಸಾಹಿತ್ಯದಲ್ಲಿ ಈ ಕೃತಿಗಳ ರಚನೆಯಾಗಿದೆ ಅಂದರೆ ಯಾವ ಒಂದು ಮಾರ್ಗಗಳಲ್ಲಿ? ಆಗಮಿಕ ಮತ್ತು ಲೌಕಿಕ. ಪ್ರಾಚೀನ ಸಾಹಿತ್ಯದ ಭಾಷೆ ಯಾವುದು? ನಾನು ಪದೇ ಪದೇ ಹೇಳ್ತಿದ್ದೆ, ಪೂರ್ವದ ಹಳೆಗನ್ನಡ ಯಾವುದರಲ್ಲಿ, ಯಾವ ಒಂದು ಶತಮಾನದಲ್ಲಿತ್ತು, ಹಳೆಗನ್ನಡ ಎಲ್ಲಿತ್ತು, ನಡುಗನ್ನಡ ಎಲ್ಲಿತ್ತು, ಹೊಸಗನ್ನಡ ಎಲ್ಲಿತ್ತು ಅನ್ನೋದನ್ನು. ಆಗಮಿಕ ಕಾವ್ಯಗಳಲ್ಲಿ ಮುಖ್ಯವಾದ ರಸಗಳು, ಇದರ ಬಗ್ಗೆ ಒಂದು ಟಾಪಿಕ್ಕೇ ಅದರಲ್ಲಿ ಇದೆ. ಲೌಕಿಕ ಕಾವ್ಯಗಳಲ್ಲಿ ಮುಖ್ಯವಾದ ರಸಗಳು ಅಲ್ಲೇ ಗಮನಿಸ್ಕೋಬೋದು. ಮೊದಲ ಗದ್ಯ ಕೃತಿ, ದುರ್ಗಸಿಂಹನ ಕೃತಿ, ಮೊದಲ ಶತಕ ಕೃತಿ, ಹೊಸಗನ್ನಡದ ಬಗ್ಗೆ ಮಾತನಾಡಿದವನು, ಸಮಯ ಪರೀಕ್ಷೆಯ ಕೃತಿಯ ಕರ್ತೃ. ಇಷ್ಟು ವಿಷಯಗಳನ್ನು ನಾವು ಇದರಲ್ಲಿ ಗಮನಿಸ್ತೀವಿ. ನಾನು ಈ ಎಲ್ಲ ಮಾಹಿತಿಗಳಿಗೆ ನಾನು ಆಕರವಾಗಿ ಬಳಸಿರುವಂತಹ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆ ರಾಮಶ್ರೀ ಮುಗುಳಿ ಇವರ ಒಂದು ಕೃತಿಯೇ ಆಧಾರ. ಧನ್ಯವಾದಗಳು.